ಋಷಭ ಇದು ನಂದಕಿಶೋರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಮೋಹನ್ ಲಾಲ್, ಸಮರ್ಜಿತ್ ಲಂಕೇಶ್, ರಾಗಿಣಿ ಇನ್ನು ಮುಂತಾದವರು ಲೀಡ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಟ್ರೇಲರ್ನಲ್ಲಿ ಪುನರ್ಜೀವನ ಕರ್ಮ ಹೀಗೆ ಎಲ್ಲ ಸಣ್ಣ ಸಣ್ಣ ಎಕ್ಸ್ಪರ್ಟ್ಗಳ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅನ್ನುವಂತಹ ಸುಳಿವು ಸಿಕ್ಕಿತ್ತು. ಅಂಡ್ ಬಹಳಷ್ಟು ಕನ್ನಡಿಗರು ಈ ಟೀಮ್ನಲ್ಲಿ ಇದ್ದಿದ್ದರಿಂದ ಈ ಸಿನಿಮಾ ಹೇಗೆ ಮೂಡ್ ಬಂದಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿಯನ್ನ ಕೂಡ ಹುಟ್ಟು ಹಾಕಿಸಿತ್ತು. ಹಾಗಾಗಿ ಸಿನಿಮಾವನ್ನು ನೋಡಿದ ನಮಗೆ ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಕಷ್ಟ ಆಯಿತು ಎಲ್ಲವನ್ನು ಇವತ್ತಿನ ಈ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾರ್ಡ್ ಲಿಂಕ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಆದಿದೇವ ವರ್ಮ. ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ಇವನು ಅಂಡ್ ಇವನ ಮಗ ತೇಜ್ ಪ್ಲೇಡ್ ಬೈ ಸಮರ್ಜಿತ್ ಲಂಕೇಶ್ ಆರಾಮಾಗಿ ಜೀವನವನ್ನು ನಡೆಸುತ್ತಿರಬೇಕಾದರೆ ಅವರಿಗೆ ವಿಚಿತ್ರವಾದ ವಿಷನ್ಗಳು ಬರೋದಕ್ಕೆ ಶುರುವಾಗುತ್ತೆ. ಕೆಟ್ಟ ಕನಸುಗಳು ಬರ್ತಾನೆ ಇರ್ತವೆ. ಇದಕ್ಕೆಲ್ಲ ಏನು ಕಾರಣ, ಇದೆಲ್ಲ ಸರಿ ಆಯ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಇಲ್ಲಿ ಡೈರೆಕ್ಟರ್ ಆಗಿರುವಂತಹ ನಂದಕಿಶೋರ್ ಅವರ ಬಳಿ ಇಲ್ಲಿ ಹೇಳೋದಕ್ಕೆ 2 ಸಬ್ಜೆಕ್ಟ್ಗಳು ಇತ್ತು ಅಂತ ಕಾಣುತ್ತೆ. ಒಂದು ಅಪ್ಪ ಮಗನ ಸಂಬಂಧ, ಇನ್ನೊಂದು ಪೀಳಿಗೆಯಿಂದ ಪೀಳಿಗೆಗೆ ಪಾಸ್ ಆಗ್ತಿರುವಂತಹ ಶಾಪ. ಅಪ್ಪ ಮಗನ ಸಂಬಂಧ ಪರವಾಗಿಲ್ಲ, ಏನೋ ಬ್ಯಾಲೆನ್ಸಿಂಗ್ ಆಗಿ ತೋರಿಸಿದ್ದಾರೆ. ಬಟ್ ಎಲ್ಲೆಲ್ಲಿ ಈ ಜನ್ಮ ಇನ್ಕಾರ್ನೇಷನ್ ಅಂತಹ ಟಾಪಿಕ್ಗಳು ಬರ್ತಾವೋ ಅಲ್ಲೆಲ್ಲ ಸಿನಿಮಾ ಅನ್ಬೇರಬಲ್ ಆಗುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಸ್ ಗಳು ಕೂಡ ಕೆಲಸ ಲಾಸ್ಟ್ ಮೀಟ್ ನಲ್ಲಿ ಮಾಡೋ ಹೋಮ್ ವರ್ಕ್ ತರ ಕಾಣುತ್ತೆ. ಇಲ್ಲಿ ಕ್ಯಾರೆಕ್ಟರ್ ನ ಬರೆದಿರುವಂತಹ ರೀತಿ ಆಗಲಿ, ಅವರಿಗೆ ಪ್ಲೇಸ್ ಮಾಡಿರುವಂತಹ ಸಿಚುವೇಶನ್ ಆಗಲಿ, ಅವರಿಗೆ ಕೊಟ್ಟಿರುವಂತಹ ಡೈಲಾಗ್ಸ್ ಆಗಲಿ ಎಲ್ಲವೂ ಅನ್ಇನ್ಸ್ಟೇಷನ್ ಅಲ್ಲಿ ಫನ್ನಿ ಆಗಿದ್ದವು. ಬಹಳಷ್ಟು ಪೊಟೆನ್ಶಿಯಲ್ ಇರುವಂತಹ ಕಥೆಯನ್ನ ಆರಿಸಿಕೊಂಡಿದ್ದಾರೆ. ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡಿರುವಂತಹ ವಿಧಾನ ಹ್ಯಾರಿಬಲ್ ಅಂತಾನೆ ಹೇಳಬೇಕು. ಸಿನಿಮಾದ ಲೆಂತ್ 2 ಗಂಟೆ 7 ನಿಮಿಷ ಆಗಿದೆ. ಅದು ಕೂಡ ತುಂಬಾ ದೊಡ್ಡದಾಯ್ತು ಅಲ್ವಾ ಅಂತ ಅನಿಸುತ್ತೆ. ಎಸ್ಪೆಷಲಿ 2ನೇ ಹಾಫ್ ನಲ್ಲಿ ನೋಡಿ ಮುಗಿಸೋದು ರೇಸ್ ಕಾರ್ ಓಡಿಸುವಷ್ಟೇ ಕಷ್ಟಕರವಾಗಿದೆ. ಅದನ್ನ ನೋಡಿ ಸೇಫ್ ಆಗಿ ಮನೆಗೆ ಬಂದವರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೇವೆ. ಅದರಲ್ಲಿ ನಾವು ಕೂಡ ಒಬ್ರು. ರಾಗಿಣಿ, ನಯನ್ ಸಾರಿಕ್ ಇವರಿಗೆಲ್ಲ ಕೊಟ್ಟಿರುವಂತಹ ಸೀಕ್ವೆನ್ಸ್ಗಳು ಕತೆಗಾಗಲಿ ಸಿನಿಮಾಗಾಗಲಿ ಯಾವುದೇ ತರಹದ ಇಂಪ್ಯಾಕ್ಟ್ ಅನ್ನ ಅವರು ಮಾಡಲಿಲ್ಲ. ಇನ್ನು ಸಮರ್ಜಿತ್ ಲಂಕೇಶ್ ಅವರಲ್ಲಿ ಪೊಟೆನ್ಶಿಯಲ್ ಒಂದು ಪಾರ್ಕ್ ಖಂಡಿತ ಕಾಣುತ್ತೆ. ಅವರು ತಮ್ಮ ಕೆಪಾಸಿಟಿಯಲ್ಲಿ ತುಂಬಾ ಟ್ರೈ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ. ಬಟ್ ಅವರ ಪರ್ಫಾರ್ಮೆನ್ಸ್ ಯಾಕೆ ಸ್ಟ್ಯಾಂಡ್ ಔಟ್ ಆಗಲಿಲ್ಲ ಅನ್ನೋದಕ್ಕೆ ಇಲ್ಲಿ ಕಾರಣಗಳು ಇವೆ. ಈ ವರ್ಷ ತುಡಿರುಂ, ಹೃದಯಪೂರ್ವನಂತಹ ಸಕ್ಸಸ್ಫುಲಿ ಎಂಗೇಜಿಂಗ್ ವಾಚ್ ಗಳನ್ನ ಕೊಟ್ಟಿರುವಂತಹ ಮೋಹನ್ ಲಾಲ್ ಅವರನ್ನ ಈ ಪ್ರೆಸೆಂಟೇಷನ್ ಅಲ್ಲಿ ನೋಡೋದಕ್ಕೆ ಅವರ ಅಭಿಮಾನಿಗಳು ಸಹ ಇಷ್ಟಪಡೋದಿಲ್ಲ ಅಂತ ನನ್ನ ಒಪಿನಿಯನ್. ನಮಗೆ ಈ ಸಿನಿಮಾ ನೋಡಬೇಕಾದ್ರೆ ಬಂದಿದ್ದು ಒಂದೇ ಥಾಟ್, ಎಂಗೇಜಿಂಗ್ ವಾಚ್ ಗಳನ್ನ ಕೊಟ್ಟಿರುವಂತಹ ಮೋಹನ್ ಲಾಲ್ ಅವರನ್ನು ಈ ಪ್ರೆಸೆಂಟೇಷನ್ ನಮಗೆ ಈ ಸಿನಿಮಾ ನೋಡಬೇಕಾದ್ರೆ ಬಂದಿದ್ದು ಒಂದೇ ಥಾಟ್, ಈ ಸಿನಿಮಾ ಆನ್ ಪೇಪರ್ ಇಷ್ಟೊಂದು ವೀಕ್ ಆಗಿರಬೇಕಾದ್ರೆ ಇದು ಹೇಗೆ ಅಪ್ರೂವ್ ಆಯ್ತು, ಮೋಹನ್ ಲಾಲ್ ನಂತಹ ಲೆಜೆಂಡ್ ಅನ್ನ ಇದರ ಒಳಗೆ ಹೇಗೆ ರೋಪಿನ್ ಮಾಡಿದ್ರು, ಅಂಡ್ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ಮೂವಿಗೆ ಹಣ ಹಾಕಲು ನಿರ್ಮಾಪಕರನ್ನು ಹೇಗೆ ಒಪ್ಪಿಕೊಂಡ್ರು ಅಂತ ಸಿನಿಮಾದ ಪಾಸಿಟಿವ್ ಹೇಳಿ ಆಮೇಲೆ ನೆಗೆಟಿವ್ ಕಡೆಗೆ ಬಂದು ಕನ್ಕ್ಲೂಷನ್ ಹೇಳೋದೇ ನಮ್ಮ ಚಾನೆಲ್ನ ಕಾರ್ಯ. ಬಟ್ ಇಲ್ಲಿ ಪಾಸಿಟಿವ್ ಹೇಳೋದಕ್ಕೆ ಇಲ್ಲಿ ತುಂಬಾನೇ ಕಮ್ಮಿ ಇತ್ತು. ಕಥೆಯಲ್ಲಿ ಒಂದು ಬೇಸಿಕ್ ಪೊಟೆನ್ಶಿಯಲ್ ಇತ್ತು ಅಂತ ಹೇಳಬಹುದು. ಬಟ್ ಅದರ ಎಕ್ಸಿಕ್ಯೂಷನ್ ವರ್ಕ್ ಆಗಲಿಲ್ಲ. ಇನ್ ಮೈ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ ಇದೊಂದು ಡಿಸಪಾಯಿಂಟಿಂಗ್ ವಾಚ್ ಆಗಿತ್ತು. ಮೂವಿ ಕಂಪ್ಲೀಟ್ ಮಾಡೋದೇ ಕಷ್ಟವಾಗಿತ್ತು. ಬಹಳಷ್ಟು ಡೆಪ್ತ್ ಅನ್ನು ತಗೊಂಡು ಬರಬಹುದಿತ್ತು. ಮೋಹನ್ ಲಾಲ್ ಅಂತಹ ಲೆಜೆಂಡ್ ಅನ್ನ ಇಟ್ಟುಕೊಂಡು ಪ್ರೆಸೆಂಟೇಷನ್ ಅನ್ನ ಅಲ್ಲಿ ವಿನ್ ಆಗಬಹುದಾಗಿತ್ತು. ಬಟ್ ಅದು ಯಾವುದು ಇಲ್ಲಿ ನಡೆಯಲಿಲ್ಲ ಅಂತಾನೆ ಹೇಳ್ತೀನಿ. ಇದಾಗಿತ್ತು ರಿಷಭ ಮೂವಿಯ ರಿವ್ಯೂ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.